ಧಾರವಾಡದಲ್ಲಿ ಐಟಿ ಅಧಿಕಾರಿಗಳ ಅತಿ ದೊಡ್ಡ ದಾಳಿ ಇದು. ಧಾರವಾಡದಲ್ಲಿ ಐಟಿ ಅಧಿಕಾರಿಗಳು ನಡೆಸಿರುವಂತಹ ದೊಡ್ಡ ದಾಳಿ ಇದು. ಬಸವರಾಜ್ ದತ್ತುನವರ್ ಮನೆಯಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದೇ ಫ್ಲಾಟ್ ನಲ್ಲಿ ಬರೋಬ್ಬರಿ 18 ಕೋಟಿ ನಗದು ಸೀಸ್ ಮಾಡಿದ್ದಾರೆ. ದಾಸನಕೊಪ್ಪ ಸರ್ಕಲ್ ಬಳಿ ಇರುವಂತಹ ಅರ್ಣಾ ರೆಸಿಡೆನ್ಸಿಯಲ್ಲಿ ದಾಳಿ ನಡೆಸಿದ್ದಾರೆ ಐಟಿ ಅಧಿಕಾರಿಗಳು. 10 ವಾಹನಗಳಲ್ಲಿ ಬಂದ 20ಕ್ಕೂ ಹೆಚ್ಚಿನ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಲಾಗ್ತಾ ಇದೆ. ಚುನಾವಣೆಗಾಗಿ ಸಂಗ್ರಹಿಸಿ ಇಟ್ಟಿದ್ದಂತಹ ಕೋಟ್ಯಾಂತರ ರೂಪಾಯಿಯನ್ನ ಐಟಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಒಂದೇ ಫ್ಲಾಟ್ ನಲ್ಲಿ ಬರೋಬ್ಬರಿ 18 ಕೋಟಿ ನಗದು ಸೀಸ್ ಮಾಡಲಾಗಿದೆ. 18 ಕೋಟಿ ಸಿಕ್ಕಿದೆ. ದಾಸನಕೊಪ್ಪ ಸರ್ಕಲ್ ಬಳಿ ಇರುವಂತಹ ಅರ್ಣಾ ರೆಸಿಡೆನ್ಸಿಯಲ್ಲಿ ನಡೆದಿರುವಂತಹ ದಾಳಿ. 10 ವಾಹನಗಳಲ್ಲಿ ಬಂದಿದ್ರು ಅಧಿಕಾರಿಗಳು. 20ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಪರಿಶೀಲನೆ ಮುಂದುವರೆದಿದೆ. ಧಾರವಾಡದಲ್ಲಿ ಐಟಿ ಅಧಿಕಾರಿಗಳ ಅತಿ ದೊಡ್ಡ ರೇಡ್ ಇದು. ಬಸವರಾಜ್ ದತ್ತುನವರ್ ಮನೆಯಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಒಂದೇ ಫ್ಲಾಟ್ ನಲ್ಲಿ ಬರೋಬ್ಬರಿ 18 ಕೋಟಿ ನಗದು ಸಿಕ್ಕಿದೆ. ಆ ನಗದನ್ನ ಈಗಾಗಲೇ ಐಟಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ದಾಸನಕೊಪ್ಪ ಸರ್ಕಲ್ ಬಳಿ ಇರುವಂತಹ ಅರ್ಣಾ ರೆಸಿಡೆನ್ಸಿಯಲ್ ಮೇಲೆ ದಾಳಿ ನಡೆದಿರುವಂತದ್ದು. ಚುನಾವಣೆಗಾಗಿ ಸಂಗ್ರಹಿಸಿ ಇಟ್ಟಿದ್ದಂತಹ ಕೋಟ್ಯಾಂತರ ರೂಪಾಯಿಯನ್ನ ಜಪ್ತಿ ಮಾಡಲಾಗಿದೆ ಐಟಿ ಅಧಿಕಾರಿಗಳಿಂದ. ಚುನಾವಣೆ ಹೊತ್ತಲ್ಲೇ ಜನ ಕಾಂಚಾಣ ಬಾರಿ ಸದ್ದು ಮಾಡ್ತಾ ಇದೆ. ಇವತ್ತು ಧಾರವಾಡದಲ್ಲಿ ಐಟಿ ಅಧಿಕಾರಿಗಳು ದೊಡ್ಡ ದಾಳಿಯನ್ನ ನಡೆಸಿದ್ದಾರೆ. ಬರೋಬ್ಬರಿ 18 ಕೋಟಿ ಹಣ ಸಿಕ್ಕಿದೆ. ಆ ಹಣವನ್ನ ಸೀಸ್ ಮಾಡಲಾಗಿದೆ. ಚುನಾವಣೆಗಾಗಿ ಸಂಗ್ರಹಿಸಿ ಇಟ್ಟಿದ್ದಂತಹ ಹಣ ಇದು. ತಕ್ಷಣ ಅಧಿಕಾರಿಗಳು ಇದನ್ನ ಸೀಸ್ ಮಾಡಿದ್ದು ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ವರ್. ಬರೋಬ್ಬರಿ 18 ಕೋಟಿ ಅದು ಒಂದೇ ಫ್ಲಾಟ್ ನಲ್ಲಿ ಸಿಕ್ಕಿದೆ. ಪರಿಶೀಲನೆ ಮುಂದುವರೆದಿದೆಯಾ? ಬಸವರಾಜ್ ದತ್ತುನವರಿಗೆ ಸೇರಿದಂತಹ ಹಣನ ಇದು? ಯಾರಿಗೆ ಸೇರಿದಂತಹ ಹಣ ಅಂತ ಗೊತ್ತಾಗಿದೆಯಾ? ಎಷ್ಟು ಪ್ರಗತಿ ಏನಂತಂದ್ರೆ ಸದ್ಯ ಚುನಾವಣೆ ಕಾವಲಿನಲ್ಲಿ ಸದ್ಯಕ್ಕೆ ಈಗಾಗ ಐಟಿ ಅಧಿಕಾರಿಗಳು ಕೂಡ ರೇಡ್ ಮಾಡಿರುವಂತದ್ದು. ಪ್ರಮುಖವಾಗಿ ಬಸವರಾಜ್ ದತ್ತುನವರ್ ಅಂತ ಇದು ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಹೌದು. ಅವರು ಇರ್ತಕ್ಕಂಥ ಒಂದು ಅರ್ಣಾ ರೆಸಿಡೆನ್ಸಿಯಲ್ಲಿ ಸುಮಾರು 18 ಕೋಟಿ ಹಣವನ್ನು ಈಗಾಗಲೇ ಅಧಿಕಾರಿಗಳು ಸೀಸ್ ಮಾಡಿರುವಂತದ್ದು ಒಂದು ಕಡೆ ಆಗಿದ್ರೆ, ಸುಮಾರು 8 ರಿಂದ 10 ವಾಹನಗಳಲ್ಲಿ 20ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಕೂಡ ರೇಡ್ ಆಗಿರುವಂತದ್ದು. ಎಲ್ಲರೂ ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದು ಹಣ ಯಾರಿಗೆ ಸೇರಿದ್ದು ಮತ್ತು ಯಾವ ಉದ್ದೇಶಕ್ಕಾಗಿ ಹಣವನ್ನು ಸಂಗ್ರಹಣೆ ಮಾಡಿ ಇಟ್ಟಿದ್ರು ಅನ್ನೋದು ಕೂಡ ಈಗ ಐಟಿ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಗತಿ ಈಗ ಬಸವರಾಜ್ ದತ್ತುನವರ್ ಅಲ್ಲೇ ಇದ್ದಾರಾ? ಮನೆಯಲ್ಲಿ ಇದ್ದಾರಾ? ಅವ್ರ ವಿಚಾರಣೆ ಆಗ್ತಾ ಇದೆಯಾ ಏನಾದ್ರು? ಎಷ್ಟು ಪ್ರಗತಿ ಅಂತಂದ್ರೆ ಬಸವರಾಜ್ ದತ್ತುನವರು ಕೂಡ ಈಗ ಅವರು ಕೂಡ ಒಳಗಡೆ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಧಿಕಾರಿಗಳು ಕೂಡ ಈಗ ಅದಕ್ಕೆ ಸಂಬಂಧಪಟ್ಟಂತಹ ಮನೆಯವರನ್ನ ಎಲ್ಲರೂ ಕೂಡ ಒಂದು ಕಡೆ ಸೇರಿಸಿ ಎಲ್ಲರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈ ಹಣ ಯಾರಿಂದ ಮತ್ತು ಎಲ್ಲಿಂದ ಬಂತು, ಈ ಹಣವನ್ನು ಯಾವ್ದ ಕಾರಣಕ್ಕೆ ನೀವು ಸಂಗ್ರಹಣೆ ಮಾಡಿಟ್ಟಿದ್ರು ಕೂಡ ಮಾಹಿತಿಯನ್ನು ಕೂಡ ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನೇನು ಒಂದು 10 ರಿಂದ 15 ನಿಮಿಷಗಳಲ್ಲಿ ಸಂಪೂರ್ಣವಾಗಿ ಈ ಹಣ ಯಾರಿಗೆ ಸೇರಿದ್ದು ಅನ್ನೋದು ಕೂಡ ಮಾಹಿತಿ ಕೂಡ ಹೊರಬರಲಿದೆ. ಪ್ರಗತಿ ಪರಮೇಶ್ವರ್, ಒಂದೇ ಫ್ಲಾಟ್ ನಲ್ಲಿ 18 ಕೋಟಿ ಸಿಕ್ಕಿರೋದು, ಉಳಿದಿರುವಂತಹ ಫ್ಲಾಟ್ ಗಳನ್ನು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಎಷ್ಟು ಪ್ರಗತಿ ಅಂದ್ರೆ ಸದ್ಯಕ್ಕೆ ಏನಂತಂದ್ರೆ ಈಗಷ್ಟೇ ಏನಂತಂದ್ರೆ ಮಾಹಿತಿ ಬಂದಿರೋ ಪ್ರಕಾರ ಬಸವರಾಜ್ ದತ್ತುನವರು ಇರ್ತಕ್ಕಂಥ ಒಂದು ರೆಸಿಡೆನ್ಸಿ ಅಂದ್ರೆ ಇದು ಅಪಾರ್ಟ್ಮೆಂಟ್ ಇರುತ್ತೆ. ಅಪಾರ್ಟ್ಮೆಂಟ್ ನಲ್ಲಿ ಒಂದು ನಿವಾಸನ ಖರೀದಿ ಮಾಡಿರ್ತಾರೆ. ಅದರ ಪ್ರಮುಖವಾಗಿ ಈ ಒಂದು ನಿವಾಸದ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಏನಂತಂದ್ರೆ ಈ ಒಂದು 18 ಕೋಟಿ ಹಣದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ತದನದ ಬಳಿಕ ಏನಂತಂದ್ರೆ ಅಧಿಕಾರಿಗಳ ಮಾಹಿತಿ ಪ್ರಕಾರ ಇನ್ನೂ ಫ್ಲಾಟ್ ನಲ್ಲಿ ಇರ್ತಕ್ಕಂತಹ ಎಷ್ಟು ಮನೆಗಳಾದ್ರೆ ಅವನ್ನು ಕೂಡ ಪರಿಶೀಲನೆ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಪ್ರಗತಿ ಬಂದಿರೋ ಅಧಿಕಾರಿಗಳು ಅವ್ರನ್ನೆಲ್ಲ ನೋಡ್ತಾ ಇದ್ರು. ಎಷ್ಟೊತ್ತಾಗಬಹುದು ಇನ್ನೂ ಸಹ ಈ ರೇಡ್ ಕೆಲಸ ಎಲ್ಲ ಮುಗಿಯೋದು? ಪ್ರಗತಿ ಇದು 18 ಕೋಟಿ ಹಣ ಒಂದೇ ಫ್ಲಾಟ್ ನಲ್ಲಿ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಕೂಡ ಅಧಿಕಾರಿಗಳು ಸುಮಾರು 20ಕ್ಕೂ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸುಮಾರು 9:30 10 ಗಂಟೆವರೆಗೆ ಅಂದ್ರೆ ಕಂಪ್ಲೀಟ್ ಎಲ್ಲವೂ ಚಿತ್ರಣ ಬೆಳಕಿಗೆ ಬರಲಿದೆ. ಯಾಕಂತಂದ್ರೆ ಈ 18 ಕೋಟಿ ಹಣನ ಎಣಿಸ್ಬೇಕಂತಂದ್ರೆ ಎಲ್ಲೋ ಮಷಿನ್ಗಳನ್ನು ತರಬೇಕಾಗುತ್ತೆ. ಜೊತೆಗೆ ಅಧಿಕಾರಿಗಳು ಮಷಿನ್ಗಳ ಮುಖಾಂತರ ಕೂಡ ಆಗಮಿಸಿರ್ತಾರೆ ರೇಡ್ ಆಗುವಂತ ಸಂದರ್ಭದಲ್ಲಿ. ಹೆಚ್ಚಿಗೆ ಹಣಗಳ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದು ಜಾಸ್ತಿ ಇದ್ದಿದ್ರೆ ಕೂಡ ಅವನನ್ನು ಕೂಡ ಪರಿಶೀಲನೆ ಮಾಡ್ಲಿಕ್ಕೆ ಅಧಿಕಾರಿಗಳು ಒಂದೊಂದದ ಮತ್ತೊಂದಿಷ್ಟು ಅಧಿಕಾರಿಗಳನ್ನ ಕರೆಸುವಂತ ಸಾಧ್ಯತೆಗಳು ಕೂಡ ಇದೆ. ಪ್ರಗತಿ ಈ ಬಸವರಾಜ ದತ್ತುನವರ್ ಬಗ್ಗೆ ಏನ್ ಮಾಹಿತಿ ಸಿಕ್ಕಿದೆ? ಪ್ರಗತಿ ಸದ್ಯಕ್ಕೆ ಅಂದ್ರೆ ಬಸವರಾಜ್ ದತ್ತುನವರು ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗಷ್ಟೇ ಪೊಲೀಸರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಬಸವರಾಜ್ ದತ್ತುನವರು ಇವರು ಕಾಂಗ್ರೆಸ್ಗೆ ಸೇರಿದವರಾಗಿದ್ದಾರ ಅಥವಾ ಬಿಜೆಪಿ ಅವರಿಗೆ ಸೇರಿದವರಾಗಿದ್ದಾರೆ ಅನ್ನೋದು ಕೂಡ ಇನ್ನೂ ಮಾಹಿತಿ ಕೂಡ ತಿಳಿದು ಬರ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಅಧಿಕಾರಿಗಳು ಕೂಡ ಸದ್ಯಕ್ಕೆ ಏನಂತಂದ್ರೆ ಈಗ ಪ್ರಾಥಮಿಕ ವರದಿಯ ಪ್ರಕಾರ ಈಗ ಹಣವನ್ನ ಸೀಸ್ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಹಣವನ್ನ ಯಾವುದ ಕಾರಣಕ್ಕಾಗಿ ಇವು ಸಂಗ್ರಹಣೆ ಮಾಡಿಟ್ಟಿದ್ರು, ಜೊತೆಗೆ ಈ ಹಣ ಯಾರಿಗೆ ಸೇರಿದ್ದು ಮತ್ತು ಯಾವ ರೂಪದಲ್ಲಿ ಹಣವನ್ನ ಈ ಒಂದು ಫ್ಲಾಟ್ ನಲ್ಲಿ ಇಟ್ಟಿದ್ದಾರೆ ಅನ್ನೋದು ಕೂಡ ಮಾಹಿತಿಯನ್ನು ಐಟಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಪ್ರಗತಿ ಎಷ್ಟೊತ್ತಿಗೆ ರೇಡ್ ಆಗಿರೋದು ಪರಮೇಶ್ವರ್? ಪ್ರಗತಿ ಈಗಷ್ಟೇ ಏನಂತಂದ್ರೆ ಸುಮಾರು 6 ರಿಂದ 6:15 ಗಂಟೆ ಒಳಗೆ ಈ ಒಂದು ಐಟಿ ಅಧಿಕಾರಿಗಳು ಕೂಡ ದಾಳಿ ಮಾಡಿರುವಂತದ್ದು. ಯಾಕಂದ್ರೆ ಇದು
ಖಚಿತ ಮಾಹಿತಿ ಪ್ರಕಾರ ಅಧಿಕಾರಿಗಳು ಕೂಡ ರೇಡ್ ಹಾಕಿರೋ ಮಾಹಿತಿ ಕೂಡ ಸದ್ಯ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಅದಕ್ಕೆ ಪೊಲೀಸರು ಕೂಡ ಆಗಮಿಸ್ತಾ ಇದ್ದಾರೆ. ಸ್ಥಳೀಯ ಸಬರ್ಮನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಈ ಒಂದು ರೆಸಿಡೆನ್ಸಿ ಏನಿದೆ, ಸ್ಥಳೀಯ ಸಿಪಿ ಆಗಿರ್ಬೋದು ಮತ್ತು ಸಂಬಂಧಪಟ್ಟಂತಹ ಎಸಿಪಿ ಡಿಸಿಪಿಗಳು ಕೂಡ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಹಣದ ಬಗ್ಗೆ ಮಾಹಿತಿಯನ್ನು ಕೂಡ ತಲೆ ಹಾಕ್ತಾ ಇದ್ದಾರೆ. ಪ್ರಗತಿ ಪರಮೇಶ್ವರ್, 6 ಗಂಟೆಯಿಂದ ನೀವು ಹೇಳ್ತಾ ಇದ್ರಿ, 6 ಗಂಟೆಯಿಂದ 8 ಗಂಟೆ ಆಗ್ತಾ ಬಂತು, ಇನ್ನೂ ಸಹ ಪರಿಶೀಲನೆ ಮುಂದುವರಿಸಿದ್ದಾರೆ. ಇನ್ನು ದುಡ್ಡು ಸಿಗುವಂತಹ ಸಾಧ್ಯತೆ ಇದೆಯಾ ಹಾಗಾದ್ರೆ ಅಂತ? ಪ್ರಗತಿ ಏನಂತಂದ್ರೆ, ಇವರು ರೇಡ್ ಹಾಕಿದ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಹಣವನ್ನ ಸೀಸ್ ಮಾಡಿದ್ದಾರೆ ಪ್ರಾಥಮಿಕವಾಗಿ. ಅದರಲ್ಲಿ ಸಂಬಂಧಪಟ್ಟಂತಹ ಈ ಬಸವರಾಜ್ ದತ್ತುನವರನ್ನು ಕೂಡ ಕರೆಸಿ ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಇದು ಈಗ ಏನಂತಂದ್ರೆ 1 ರಿಂದ 1.5 ಗಂಟೆ ಒಳಗೆ ಈ ಒಂದು ರೇಡ್ ಆಗಿರುವಂತದ್ದು. ಪ್ರಮುಖವಾಗಿ ಅಧಿಕಾರಿಗಳು ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಇದೆಯಾ ಅಥವಾ ಮತ್ತು ಹಣ ಮನೆಯಲ್ಲಿ ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾರೆ ಹಣವನ್ನ, ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಪ್ರಗತಿ ಎಷ್ಟು ಜನ ಇದ್ದಾರೆ ಅವ್ರ ಮನೆಯಲ್ಲಿ ಈಗ ಪರಮೇಶ್ವರ್? ಸದ್ಯ ಪ್ರಗತಿ ಅಂತಂದ್ರೆ ಬಸವರಾಜ್ ದತ್ತುನವರು ಮತ್ತು ಅವರ ಕುಟುಂಬದವರನ್ನ ಸದ್ಯಕ್ಕೆ ವಿಚಾರಣೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಮನೆಯ ಹೊರಗಡೆ ಸುಮಾರು ಒಂದು 10 ರಿಂದ 12 ವಾಹನಗಳಲ್ಲಿ ಅಧಿಕಾರಿಗಳು ಬಂದಂತ ಅಧಿಕಾರಿಗಳು, ಒಟ್ಟು 20 ರಿಂದ 25 ಅಧಿಕಾರಿಗಳು ಕೂಡ ಸದ್ಯ ಒಳಗಡೆ ಇರುವಂತದ್ದು. ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ. ಹಣವನ್ನ ಎಲ್ಲೆಲ್ಲಿ ಸಂಗ್ರಹ ಬಚ್ಚಿಟ್ಟಿದ್ದಾರೆ ಮತ್ತು ಹಣವನ್ನ ಯಾವ ಉದ್ದೇಶಕ್ಕಾಗಿ ಇದನ್ನ ಈ ಒಂದು ಅಂದ್ರೆ ಇದು ಚುನಾವಣೆ ಸಂದರ್ಭದಲ್ಲಿ ಒಂದೇ ಮನೆಯಲ್ಲಿ ಈ ರೀತಿ ಹಣ ಸಿಕ್ಕಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತ. ಪ್ರಮುಖವಾಗಿ ಹಣವನ್ನ ಯಾರು ಮತ್ತು ಯಾವ ಉದ್ದೇಶಕ್ಕೆ ಇಟ್ಟಿದ್ದಾರೆ ಕೂಡ ಎಲ್ಲವನ್ನು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಪ್ರಗತಿ ಓಕೆ, ಥ್ಯಾಂಕ್ ಯು ಪರಮೇಶ್ವರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದೇ ಫ್ಲಾಟ್ ನಲ್ಲಿ ಬರೋಬ್ಬರಿ 18 ಕೋಟಿ ನಗದನ್ನ ಸೀಸ್ ಮಾಡಲಾಗಿದೆ. ಇನ್ನೂ ಸಹ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಬಸವರಾಜ್ ದತ್ತುನವರ್ ಮನೆಯಲ್ಲಿ ಸಿಕ್ಕಿರುವಂತಹ ಹಣ ಇದು. ಈಗಾಗಲೇ ಅವರನ್ನು ಸಹ ಅವ್ರ ಮನೆಯಲ್ಲೇ ಇದ್ದಾರೆ, ಅವರ ಕುಟುಂಬಸ್ಥರು, ಅವ್ರನ್ನೆಲ್ಲರನ್ನೂ ಸಹ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ ಐಟಿ ಅಧಿಕಾರಿಗಳು. ದಾಸನಕೊಪ್ಪ ಸರ್ಕಲ್ ಬಳಿ ಇರುವಂತಹ ಅರ್ಣಾ ರೆಸಿಡೆನ್ಸಿಯಲ್ಲಿ ನಡೆದಿರುವಂತಹ ದಾಳಿ ಇದು. ಉದ್ಯಮಿಯಾಗಿದ್ದಾರೆ ಬಸವರಾಜ ದತ್ತುನವರ್. ಅವರು ಮನೆಯಲ್ಲಿ ಇಷ್ಟು ಹಣವನ್ನ ಯಾಕೆ ಇಟ್ಕೊಂಡಿದ್ರು, ಅದು ಚುನಾವಣೆ ಸಂದರ್ಭದಲ್ಲಿ ಅನ್ನುವಂತಹ ಅನುಮಾನ ಇದೆ. ಹಾಗಾಗಿ ಈಗ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ ಐಟಿ ಅಧಿಕಾರಿಗಳು. ಖಚಿತವಾದಂತಹ ಮಾಹಿತಿ ಮೇರೆಗೆ ಇವತ್ತು ಸಂಜೆ 6 ಗಂಟೆಗೆ ರೇಡ್ ಮಾಡಲಾಗಿದೆ. ಇನ್ನೂ ಸಹ ಪರಿಶೀಲನೆ ಮುಂದುವರೆದಿದೆ. ಒಂದೇ ಫ್ಲಾಟ್ ನಲ್ಲಿ ಬರೋಬ್ಬರಿ 18 ಕೋಟಿ ನಗದು ಸೀಸ್ ಮಾಡಲಾಗಿದೆ. ಈಗಾಗಲೇ 10 ವಾಹನಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿಗಳು ಬಂದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಇಷ್ಟು ಹಣವನ್ನ ಒಂದೇ ಕಡೆ ಶೇಖರಣೆ ಮಾಡಿಟ್ಟಿದ್ದು, ಒಂದೇ ಕಡೆ ಸಿಕ್ಕಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಹಾಗಾಗಿ ಇದು ಯಾರಿಗೆ ಸೇರಿದಂತಹ ದುಡ್ಡು, ಯಾಕಾಗಿ ಇಷ್ಟೊಂದು ದುಡ್ಡನ್ನ ಇಟ್ಕೊಂಡಿದ್ರಿ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಯನ್ನ ಪಡಿತಾ ಇದ್ದಾರೆ ಐಟಿ ಅಧಿಕಾರಿಗಳು. ಬಸವರಾಜ್ ದತ್ತುನವರ್ ಮನೆಯಲ್ಲಿ ಅವರ ಕುಟುಂಬದವರು ಹಾಗೆ ಬಸವರಾಜ್ ದತ್ತುನವರಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಅತಿ ಹೆಚ್ಚು ಹಣ ಸೀಸ್ ಮಾಡಲಾಗಿದೆ ಧಾರವಾಡದಲ್ಲಿ. ಐಟಿ ಅಧಿಕಾರಿಗಳ ದೊಡ್ಡ ದಾಳಿ ಇದು. ಖಚಿತ ಮಾಹಿತಿ ಮೇರೆಗೆ ಇವತ್ತು ದಾಳಿಯನ್ನ ನಡೆಸಿದ್ದಾರೆ. ಬಸವರಾಜ್ ದತ್ತುನವರ್ಗೆ ಸೇರಿದಂತಹ ಮನೆಯಲ್ಲಿ ಒಂದೇ ಫ್ಲಾಟ್ನಲ್ಲಿ ಬರೋಬ್ಬರಿ 18 ಕೋಟಿ ನಗದು ಸೀಸ್ ಮಾಡಲಾಗಿದೆ. ಅದ್ಯಾರಿಗೆ ಸಂಬಂಧಪಟ್ಟಂತಹ ದುಡ್ಡು, ಯಾಕಾಗಿ ಅಷ್ಟು ದುಡ್ಡನ್ನ ಇಟ್ಕೊಂಡಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮನೆಯಲ್ಲೇ ಬಸವರಾಜ್ ದತ್ತುನವರಿದ್ದಾರೆ, ಅವರ ಕುಟುಂಬಸ್ಥರೆಲ್ಲರೂ ಸಹ ಇದ್ದಾರೆ, ಅವರ ವಿಚಾರಣೆ ಆಗ್ತಾ ಇದೆ. ಇನ್ನೂ ಸಹ ಪರಿಶೀಲನೆ ಮುಂದುವರೆದಿದೆ. ಅರ್ಣಾ ರೆಸಿಡೆನ್ಸಿ ಒಂದು ಅಪಾರ್ಟ್ಮೆಂಟ್, ಅದರಲ್ಲಿ ಒಂದು ಮನೆಯಲ್ಲಿ ಬಸವರಾಜ್ ದತ್ತುನವರಿದ್ರು. ಆ ಮನೆಯಲ್ಲಿ ಒಂದೇ ಒಂದು ಫ್ಲಾಟ್ ನಲ್ಲಿ 18 ಕೋಟಿ ನಗದು ಸೀಸ್ ಮಾಡಲಾಗಿದೆ. ಧಾರವಾಡದ ಐಟಿ ಅಧಿಕಾರಿಗಳ ಅತಿ ದೊಡ್ಡ ದಾಳಿ ಇದು. ಇನ್ನೂ ಸಹ ಪರಿಶೀಲನೆ ಮುಂದುವರೆಸಿದ್ದಾರೆ ಅಧಿಕಾರಿಗಳು. 20ಕ್ಕೂ ಹೆಚ್ಚು ಅಧಿಕಾರಿಗಳು ಪರಿಶೀಲನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.